उपकर्तुं प्रियं कर्तुं स्नेहम् अकृत्रिमं सज्जनाना स्वभावोऽयं केन इंदुः शिशिरीकृतः। ನ್ಯಾಯ ನಿಷ್ಠುರಿ ದಾಕ್ಷಿಣ್ಯ ಪರ ನಾನಲ್ಲ, ಲೋಕ ವಿರೋಧಿ ಶರಣ ಯಾರಿಗೂ ಅಂಜುವನಲ್ಲ ಅನ್ನುವಂಥ ಬಸವಣ್ಣನ ತತ್ವವನ್ನು ಜೀವನದುದ್ದಕ್ಕೂ ಚಾಚು ತಪ್ಪದೆ ನಡೆಸಿಕೊಂಡು ಬಂದವರು ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರು. ಇವತ್ತು ಏನಾದರೂ ಬೀದರ್ ಕರ್ನಾಟಕದಲ್ಲಿ ಉಳಿದಿದ್ರೆ ಭೀಮಣ್ಣ ಖಂಡ್ರೆ ಅವರು ಕಾರಣ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ನಾವು ಸಾಧ್ಯ ಇಲ್ಲ. ಅವರು ತೀರಿ ಹೋದಂತ ಆ ಸಂದರ್ಭದೊಳಗ ಯಾರ ಬಾಯಿಯೊಳಗೂ ಭೀಮಣ್ಣ ಖಂಡ್ರೆ ಅಂತ ಬರಲಿಲ್ಲ, ಎಲ್ಲರೂ ಲೋಕನಾಯಕ ಅಂತನ ಕರಿತಿದ್ರು, ಲೋಕನಾಯಕ ಅಂತ ಕರಿತಿದ್ರು. ಭೀಮಣ್ಣ ಖಂಡ್ರೆ ಅವರು ಒಬ್ಬ ಮಹಾಪುರುಷ, ಇಡೀ ಸಮುದಾಯದ ಒಬ್ಬ ಆದರ್ಶ ಪುರುಷ. ಪ್ರಜಾಕಾರ ವಿರುದ್ಧ ಹೋರಾಟ, ಏಕೀಕರಣದ ಹೋರಾಟ, ಸ್ವತಂತ್ರದ ಹೋರಾಟ, ದಣಿಯು ಅರಿಯದೆ ಹೋರಾಟವನ್ನು ಮಾಡಿರುವಂಥ ಯಾವುದಾದ್ರೂ ರಾಜಕಾರಣಿ ಕರ್ನಾಟಕದಲ್ಲಿ ಇದ್ದರೆ ಅದು ಭೀಮಣ್ಣ ಖಂಡ್ರೆಜಿಯವರು. ಔದ್ಯೋಗಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ವ್ಯಕ್ತಿತ್ವದ ಪ್ರಭಾವದ ಛಾಪನ್ನು ಮೂಡಿಸಿದಂಥವರು. ನುಡಿಮುತ್ತುಗಳನ್ನು ಹೇಳಕ್ಕೆ ಎಲ್ಲ ಸಮಾಜದವರು ಬಂದಿದ್ದಾರೆ. ಬರೇ ನಿಮ್ಮ ಸಮಾಜ ಒಂದೇ ಇಲ್ಲ, ಇಲ್ಲಿ ಕುಂತವ್ರು ಎಲ್ಲರೂ ಕೂಡ ಅವರಿಗೆ ಅಭಿಮಾನದಿಂದನೇ ಬಂದಿದ್ದು. ಸೆಂಚುರಿ ಬಾರಿಸಿದ ಕ್ರೀಡಾಪಟುಗಳಿದ್ದಾರೆ. ಅದರ ಜೀವನದಲ್ಲಿ, ಹೋರಾಟದಲ್ಲಿ 100 ವರ್ಷ ಕಾಲ ಬದುಕಿರತಕ್ಕಂಥ ಅಪರೂಪದ ವ್ಯಕ್ತಿಗಳಲ್ಲಿ ಭೀಮಣ್ಣ ಖಂಡ್ರೆ ಅವರು ಒಬ್ಬರು. ಇಂದಿನ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಸಲುವಾಗಿ ಅವಿರತ ಶ್ರಮಿಸಿದಂಥವರು ಹಿರಿಯರಾದಂಥ ಶ್ರೀ ಲಿಂಗೈಕ್ಯ ಭೀಮಣ್ಣ ಖಂಡ್ರೆ ಸರ್. ಸ್ವಾಭಿಮಾನ ಕಿಡಿ ಪ್ರೀತಿಸುವ ಗುಣ, ಎಲ್ಲರೊಂದಿಗೆ ಬೆರೆತು ಗೌರವಿಸುವ ಅವರು ಶತಾಯುಷಿಗಳಾಗಿ ಈ ನಾಡಿಗೆ ಸೇವೆ ಸಲ್ಲಿಸಿರೋಕ್ಕೆ ನಾವೆಲ್ಲರೂ ಕೂಡ ಸ್ಮರಣೆ ಮಾಡೋಣ. 100 ವರ್ಷಗಳ ಸಾರ್ಥಕ ಜೀವನ ನಡೆಸಿ ಸಮಾಜಕ್ಕೆ ಬೆಳಕಾಗಿದ್ದ ಕೀರ್ತಿಶೇಷ ಡಾಕ್ಟರ್ ಭೀಮಣ್ಣ ಖಂಡ್ರೆ ರಾಜ್ಯದ ಇತಿಹಾಸದಲ್ಲಿ ಅವಿಸ್ಮರಣೀಯ ಅಧ್ಯಾಯವಾಗಿದ್ದಾರೆ. 62ರಲ್ಲಿ ಶಾಸಕರಾಗಿ 2 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ ವೀರಶೈವ ಮಹಾಸಭಾಯಿಂದ ನಮ್ಮ ಹಾಸ್ಟೆಲ್ ವ್ಯವಸ್ಥೆ ಆಗ್ಬೇಕು, ಅದಾಗ್ಲಿಲ್ಲ ಅನ್ನೋದು ಒಂದು ಇತ್ತು. ಈ ಒಂದು ಭವ್ಯವಾದಂತ ಸಭೆಯಲ್ಲಿ ಮಾತು ಕೊಟ್ಟಿದ್ದೇನೆ. BMRD ವತಿಯಿಂದ ಹಾಸ್ಟೆಲ್ಗೆ ಜಾಗವನ್ನ ಮಂಜೂರು ಮಾಡುವಂತ ಕೆಲಸವನ್ನ ನಾನು ಮಾಡಿಕೊಡ್ತೇನೆ ನಮ್ಮ ಸರ್ಕಾರದ ವತಿಯಿಂದ. ನನ್ನ ಜೀವನದಲ್ಲಿ ನನಗೆ ಆದರ್ಶ ಯಾರಾದರೂ ಇದ್ರೆ, ನನ್ನ ರೋಲ್ ಮಾಡೆಲ್, ನನ್ನ ಸ್ಫೂರ್ತಿ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.